ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರ್ಗನಿಗೆ ನಮಸ್ಕಾರಗಳು. ಈ ವಾರ ಫ್ಯಾಮಿಲಿ ವೀಕ್ ಆಗಿದ್ದರಿಂದ ಪ್ರತಿಯೊಬ್ಬ ಸ್ಪರ್ಧಿಯ ಮನೆಯ ಕಡೆಯಿಂದ ಇಬ್ಬರು ಮನೆಯ ಸದಸ್ಯರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲು ಅವಕಾಶವಿರುತ್ತದೆ. ಹಾಗಾಗಿ ಪ್ರತಿಯೊಬ್ಬ ಸ್ಪರ್ಧಿಯ ಮನೆಯ ಕಡೆಯಿಂದ ಇಬ್ಬರು ಮನೆಯ ಸದಸ್ಯರು ಬಿಗ್ ಬಾಸ್ ಮನೆಗೆ ಆಗಮಿಸುತ್ತಿರು. ಆದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಲಿರುವ ಸ್ಪರ್ಧಿಗಳ ಮನೆಯವರಿಗೆ ಬಿಗ್ ಬಾಸ್ ಮನೆಯ ಹೊರಗಡೆ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಕಳುಹಿಸಿರುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ ಮನೆಯ ಹೊರಗೆ ನಡೆಯುವ ತಮ್ಮ ಮನೆಯ ಸ್ಪರ್ಧಿಗೆ ಸಂಬಂಧಪಟ್ಟ ವಿಷಯಗಳನ್ನು, ಅಂದರೆ ಪಾಸಿಟಿವ್ ಆಗಿರಲಿ ಅಥವಾ ನೆಗೆಟಿವ್ ಆಗಿರಲಿ ಅಂತಹ ವಿಷಯಗಳನ್ನು ಸ್ಪರ್ಧಿಗಳಿಗೆ ಹೇಳಬಾರದು ಅಂತ ಹೇಳಿ ಮನೆಯ ಒಳಗೆ ಕಳುಹಿಸಿರುತ್ತಾರೆ. ಆದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಂತಹ ಕಾವ್ಯ ಅವರ ಮನೆಯವರು ಅವರ ತಾಯಿ ಮತ್ತು ಸಹೋದರ ಕಾವ್ಯಗೆ ಸಂಬಂಧಪಟ್ಟ ಕೆಲವು ಹೊರಗಿನ ವಿಷಯಗಳನ್ನು ಹೇಳಿರುವುದರಿಂದ ಬಿಗ್ ಬಾಸ್ ಅವರಿಗೆ ಮೊದಲಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಬಿಗ್ ಬಾಸ್ ಅವರಿಗೆ ಎಚ್ಚರಿಕೆಯನ್ನು ನೀಡಿದ ನಂತರವೂ ಅವರು ಹೊರಗಿನ ವಿಷಯವನ್ನು ಮಾತನಾಡ್ತಾರೆ. ಮತ್ತು ಗಿಲ್ಲಿಯ ಜೊತೆ ನೀನು ಚೆನ್ನಾಗಿರು, ನಿನ್ನ ಮತ್ತು ಅವನ ಬ್ಯಾಂಡಿಂಗ್ ಸಖತ್ತಾಗಿದೆ, ಇಲ್ಲಿರುವವರು ಏನು ಹೇಳಿದರೂ ತಲೆ ಕೆಡಿಸಿಕೊಳ್ಳಬೇಡ, ಗಿಲ್ಲಿ ಅಂತ ಕಾವ್ಯ ಅಂತ ಇಲ್ಲಿರುವವರು ಹೇಳ್ತಾರೆ, ಅದಕ್ಕೆ ತಲೆಯನ್ನು ಕೆಡಿಸಿಕೊಳ್ಳಬೇಡ, ಯಾಕೆಂದರೆ ಇವರು ಯಾರು ಕೂಡ ನಿನ್ನ ಸಪೋರ್ಟರ್ಸ್ ಅಲ್ಲ, ಇವರೆಲ್ಲರೂ ನಿನ್ನ ಕಾಂಪಿಟೇಟರ್ಗಳು ಅಂತ ಕಾವ್ಯನ ತಮ್ಮ ಮತ್ತು ಅವನ ತಾಯಿ ಕಾವ್ಯಗೆ ಹೇಳ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಬಿಗ್ ಬಾಸ್ ಹೊರ ಜಗತ್ತಿನ ವಿಷಯಗಳನ್ನು ಮಾತನಾಡಬಾರದು ಅಂತ ಹೇಳಿದರೂ ಮಾತನಾಡಿರುವುದರಿಂದ ಬಿಗ್ ಬಾಸ್ ಮನೆಯಲ್ಲಿ ಮೂಲ ನಿಯಮವನ್ನು ಉಲ್ಲಂಘನೆ ಮಾಡಿರುವುದರಿಂದ ಕಾವ್ಯನ ಮನೆಯಿಂದ ಬಂದಿರುವಂತಹ ಅವರ ತಾಯಿ ಮತ್ತು ತಮ್ಮನನ್ನು ಈ ಕೂಡಲೇ ಮನೆಯಿಂದ ಹೊರ ಹೋಗಬೇಕು ಎಂದು ಹೇಳ್ತಾರೆ. ಎಲ್ಲರ ಎದುರು ಈ ರೀತಿ ತನ್ನ ಮನೆಯವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳುಹಿಸುವುದನ್ನು ನೋಡಿ ಕಾವ್ಯ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಆದರೆ ನನಗೆ ತಿಳಿದಿರುವ ಮಟ್ಟಿಗೆ ಹಿಂದಿನ ಸೀಸನ್ಗಳಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಂತಹ ಸ್ಪರ್ಧಿಗಳ ಮನೆಯವರು ಹೊರಗಿನ ಕೆಲವು ವಿಷಯಗಳನ್ನು ತಮ್ಮ ಮನೆಯ ಸ್ಪರ್ಧಿಗಳಿಗೆ ಹೇಳಿರುವುದನ್ನು ನಾನು ಗಮನಿಸಿದ್ದೇನೆ. ಆದರೆ ಈ ಬಾರಿ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಸಂಗತಿಗಳಾದರೂ ಬಿಗ್ ಬಾಸ್ ಮನೆಗೆ ಮತ್ತೊಮ್ಮೆ ಎಂಟ್ರಿ ಕೊಡಲು ಕಾವ್ಯ ಅವರ ಮನೆಯವರಿಗೆ ಅವಕಾಶವನ್ನು ಕಲ್ಪಿಸಿದೆ. ಆದರೆ ಬಿಗ್ ಬಾಸ್ ಇಲ್ಲೊಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಅದೇನಪ್ಪಾ ಅಂದರೆ, ಈ ವಾರ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ತನ್ನ ಕ್ಯಾಪ್ಟನ್ಸಿಯನ್ನು ಬಿಟ್ಟು ಮುಂದಿನ ವಾರಕ್ಕೆ ನೇರವಾಗಿ ನಾಮಿನೇಟ್ ಆಗಬೇಕು ಅಂತ ಬಿಗ್ ಬಾಸ್ ಗಿಲ್ಲಿಗೆ ಹೇಳ್ತಾರೆ. ಇದಕ್ಕೆ ಗಿಲ್ಲಿ ಒಪ್ಪಿದರೆ ಮತ್ತೆ ಕಾವ್ಯನ ಮನೆಯಿಂದ ಈ ಬಾರಿ ಅವಳ ತಾಯಿ ಮತ್ತು ತಂದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಲಿದ್ದಾರೆ. ಕಾವ್ಯನ ತಮ್ಮನಿಗೆ ಈ ಬಾರಿ ಅವಕಾಶ ನೀಡಿಲ್ಲ. ಗಿಲ್ಲಿ ಒಪ್ಪಿದಾನ ಇಲ್ವಾ ಅಂತ ಗೊತ್ತಾಗಬೇಕಾದರೆ ಶನಿವಾರದ ಎಪಿಸೋಡ್ಗೆ ಕಾಯ್ಬೇಕು. ಯಾಕೆಂದರೆ ಬಿಗ್ ಬಾಸ್ ಲೈವ್ ತೋರಿಸುವುದನ್ನು ಸ್ಟಾಪ್ ಮಾಡಿದ್ದಾರೆ. ಕಾವ್ಯಗೋಸ್ಕರ ಗಿಲ್ಲಿ ಈ ವಾರದ ಕ್ಯಾಪ್ಟನ್ಸಿಯನ್ನು ಬಿಟ್ಟು ಕೊಡಬಹುದಾ? ಇದರ ಬಗ್ಗೆ ನೀವೇನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ?